ಶ್ರೀಕೃಷ್ಣನ ಅಮೃತ ನುಡಿಗಳು. ಕರ್ಮ ಮಾಡುವ ಹಕ್ಕು ನಿನಗಿದೆ, ಫಲದ ಮೇಲೆ ಅಲ್ಲ. ಭಯ ಮತ್ತು ಆಸಕ್ತಿ ಇರುವಲ್ಲಿ ಶಾಂತಿ ಇರುವುದಿಲ್ಲ. ಮನಸ್ಸು ಗೆದ್ದವನು ಜಗತ್ತನ್ನೇ ಗೆದ್ದವನಾಗುತ್ತಾನೆ. ನೀನು ಯಾರು ಎಂಬುದು ನಿನ್ನ ಕರ್ಮದಿಂದ ನಿರ್ಧಾರವಾಗುತ್ತದೆ. ಆತ್ಮಕ್ಕೆ ಜನನ ಇಲ್ಲ, ಮರಣ ಇಲ್ಲ. ನಿನ್ನ ಧರ್ಮವನ್ನು ನಿರ್ವಹಿಸುವುದೇ ಶ್ರೇಷ್ಠ. ಸತ್ಯ, ಧೈರ್ಯ ಮತ್ತು ಕರ್ಮವೇ ಜೀವನದ ಮಾರ್ಗ. ನಿನ್ನ ಮೇಲೆ ನಂಬಿಕೆ ಇಡು, ನಾನು ಸದಾ ನಿನ್ನ ಜೊತೆಯಲ್ಲಿದ್ದೇನೆ. ಇಂದ್ರಿಯಗಳನ್ನು ನಿಯಂತ್ರಿಸಿದವನೇ ನಿಜವಾದ ಯೋಗಿ. ಮಾನವನ ಜೀವನದಲ್ಲಿ ಗೊಂದಲ, ದುಃಖ, ಭಯ ಮತ್ತು ಅಶಾಂತಿ ಬಂದಾಗ ದಾರಿ ತೋರಿಸುವ ದೀಪವೇ ಶ್ರೀಕೃಷ್ಣನ ಉಪದೇಶಗಳು. ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನಿಗೆ ನೀಡಿದ ನುಡಿಗಳು ಕೇವಲ ಯುದ್ಧದ ಸಲಹೆಗಳು ಅಲ್ಲ, ಅವು ಪ್ರತಿಯೊಬ್ಬ ಮಾನವನ ಜೀವನ ಮಾರ್ಗದರ್ಶಿಗಳು. ಕರ್ಮಯೋಗದ ಸಂದೇಶವೇನೆಂದರೆ, ಕರ್ಮ ಮಾಡುವ ಹಕ್ಕು ನಿನಗಿದೆ, ಫಲದ ಮೇಲೆ ಅಲ್ಲ. ಮಾನವನು ಫಲದ ಬಗ್ಗೆ ಹೆಚ್ಚು ಯೋಚಿಸಿದಾಗ ಭಯ ಮತ್ತು ನಿರಾಸೆ ಹುಟ್ಟುತ್ತದೆ. ಕೃಷ್ಣನು ಹೇಳುತ್ತಾನೆ, ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡು, ಫಲವನ್ನು ಭಗವಂತನಿಗೆ ಬಿಡು. ನಿಷ್ಕಾಮ ಕರ್ಮವೇ ನಿಜವಾದ ಯೋಗ. ಆಸಕ್ತಿ ಇಲ್ಲದೆ ಮಾಡಿದ ಕೆಲಸ ಮನಸ್ಸಿಗೆ ಶಾಂತಿಯನ್ನು ನೀಡದು. ಆತ್ಮಜ್ಞಾನ, ಆತ್ಮಶಾಶ್ವತ. ದೇಹ ನಾಶವಂತ ದೇಹಕ್ಕೆ ಜನನ ಮತ್ತು ಮರಣವಿದೆ, ಆದರೆ ಆತ್ಮಕ್ಕೆ ಇಲ್ಲ. ಶಸ್ತ್ರಗಳು ಆತ್ಮವನ್ನು ಕತ್ತಿಸಲಾರವು, ಬೆಂಕಿ ಸುಡಲಾರದು. ಇದು ಆತ್ಮದ ಅಮರತ್ವವನ್ನು ಸೂಚಿಸುತ್ತದೆ. ಭಯ ಮತ್ತು ಧೈರ್ಯ. ಭಯವು ಅಜ್ಞಾನದಿಂದ ಹುಟ್ಟುತ್ತದೆ. ನಿನ್ನ ನಿಜವಾದ ಸ್ವರೂಪವನ್ನು ತಿಳಿದರೆ ಭಯ ದೂರವಾಗುತ್ತದೆ. ಧರ್ಮದ ಮಾರ್ಗದಲ್ಲಿ ನಡೆಯುವವನಿಗೆ ನಾನು ಸದಾ ಜೊತೆಯಾಗಿರುತ್ತೇನೆ. ಮನಸ್ಸೇ ಮಿತ್ರ, ಮನಸ್ಸೇ ಶತ್ರು. ನಿಯಂತ್ರಿತ ಮನಸ್ಸು ಉನ್ನತಿ ಕರೆದೊಯ್ಯುತ್ತದೆ. ಇಂದ್ರಿಯಗಳನ್ನು ವಶಪಡಿಸಿಕೊಂಡವನೇ ಯೋಗಿ. ನಿನ್ನ ಕರ್ತವ್ಯವನ್ನು ನೀನು ಮಾಡು, ಫಲದ ಬಗ್ಗೆ ಚಿಂತಿಸಬೇಡ. ಮನಸ್ಸನ್ನು ಗೆದ್ದವನು ಜಗತ್ತನ್ನೇ ಗೆದ್ದವನಾಗುತ್ತಾನೆ. ಭಯವು ಅಜ್ಞಾನದಿಂದ ಹುಟ್ಟುತ್ತದೆ, ಜ್ಞಾನವು ಶಾಂತಿಯನ್ನು ನೀಡುತ್ತದೆ. ಸತ್ಯ ಮತ್ತು ಕರ್ಮದ ಮಾರ್ಗದಲ್ಲಿ ನಡೆದವನು ಎಂದಿಗೂ ಸೋಲುವುದಿಲ್ಲ. ಆತ್ಮ ಶಾಶ್ವತ, ದೇಹ ಮಾತ್ರ ನಾಶವಾಗುತ್ತದೆ. ಕೋಪದಿಂದ ಭ್ರಮೆ ಹುಟ್ಟುತ್ತದೆ, ಭ್ರಮೆಯಿಂದ ಬುದ್ಧಿನಾಶವಾಗುತ್ತದೆ. ನಿನ್ನೊಳಗಿನ ಶಕ್ತಿಯನ್ನು ನಂಬು, ನಾನು ಸದಾ ನಿನ್ನೊಂದಿಗೆ ಇದ್ದೇನೆ. ಭಕ್ತಿಯಿಂದ ಮಾಡಿದ ಸಣ್ಣ ಕಾರ್ಯವು ಮಹಾನ್ ಫಲ ನೀಡುತ್ತದೆ. ಧರ್ಮವನ್ನು ರಕ್ಷಿಸಿದವನು ಧರ್ಮದಿಂದಲೇ ರಕ್ಷಿಸಲ್ಪಡುತ್ತಾನೆ. ಆಸಕ್ತಿ ಬಂಧನಕ್ಕೆ ಕಾರಣ, ತ್ಯಾಗ ಮುಕ್ತಿಗೆ ಕಾರಣ. ನಿನ್ನ ಶ್ರದ್ಧೆಯೇ ನಿನ್ನ ಸ್ವರೂಪವನ್ನು ನಿರ್ಮಿಸುತ್ತದೆ. ಸಮಯ ಬುದ್ಧಿಯಿಂದ ಸುಖ ದುಃಖಗಳನ್ನು ಸ್ವೀಕರಿಸು. ನಂಬಿಕೆಯಿಲ್ಲದೆ ಭಕ್ತಿ ಸಾಧ್ಯವಿಲ್ಲ. ಯಾರು ನನಗೆ ಶರಣಾಗುತ್ತಾರೋ ಅವರನ್ನು ನಾನು ಎಂದಿಗೂ ತ್ಯಜಿಸುವುದಿಲ್ಲ. ನಿನ್ನ ಕರ್ತವ್ಯವೇ ನಿನ್ನ ಯೋಗ. ಅಹಂಕಾರ ತೊರೆದಾಗ ಜ್ಞಾನ ಉದಯಿಸುತ್ತದೆ. ನಿನ್ನ ಮನಸ್ಸು ಎಲ್ಲಿ ನೆಲೆಸಿದೆಯೋ ನೀನು ಅಲ್ಲೇ ಬಂಧಿತನಾಗಿರುವೆ. ನೀನು ಮಾಡಬೇಕಾದ ಕರ್ತವ್ಯವನ್ನು ಭಯವಿಲ್ಲದೆ ಮಾಡು. ಫಲದ ಆಸೆ ತ್ಯಜಿಸಿದಾಗ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಆತ್ಮಕ್ಕೆ ಜನನ ಮರಣ ಇಲ್ಲ. ಧರ್ಮದ ಮಾರ್ಗ ಕಠಿಣವಾದರೂ ಅಂತ್ಯದಲ್ಲಿ ಮಂಗಳಕರವಾಗಿರುತ್ತದೆ. ಮನಸ್ಸೇ ಮಿತ್ರವೂ ಹೌದು, ಶತ್ರುವೂ ಹೌದು. ಕೋಪವನ್ನು ಗೆದ್ದವನು ತನ್ನನ್ನೇ ಗೆದ್ದವನಾಗುತ್ತಾನೆ. ಶ್ರದ್ಧೆಯಿಂದ ಮಾಡಿದ ಕಾರ್ಯವು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅಹಂಕಾರವೇ ದುಃಖದ ಮೂಲ, ಸಮತೋಲನವೇ ಯೋಗ. ಭಕ್ತಿಯಿಂದ ನನ್ನನ್ನು ನೆನೆದವನು ಎಂದಿಗೂ ಏಕಾಂಗಿಯಲ್ಲ. ಸತ್ಯದ ಜೊತೆಗೆ ನಿಂತವನು ನಾನು ರಕ್ಷಿಸುತ್ತೇನೆ. ನಿನ್ನೊಳಗಿನ ಆತ್ಮವೇ ನಿನ್ನ ನಿಜವಾದ ಗುರು.
ನಿನ್ನ ಮನಸ್ಸನ್ನು ನಿಯಂತ್ರಿಸು, ಅದು ನಿನ್ನ ಜೀವನವನ್ನು ರೂಪಿಸುತ್ತದೆ. ಧರ್ಮದಿಂದ ಗಳಿಸಿದುದೇ ನಿಜವಾದ ಸಂಪತ್ತು. ಯಾರು ನನ್ನ ಮಾರ್ಗವನ್ನು ಅನುಸರಿಸುತ್ತಾರೋ ಅವರಿಗೆ ನಾನು ದಾರಿ ತೋರಿಸುತ್ತೇನೆ. ಆಸಕ್ತಿ ಬಂಧನ, ವೈರಾಗ್ಯ ಮುಕ್ತಿ. ನಿನ್ನ ಶ್ರದ್ಧೆಯಂತೆ ನಿನ್ನ ಜೀವನ. ಸೇವೆಯಲ್ಲಿ ಶ್ರೇಷ್ಠತೆ ಅಡಗಿದೆ. ನಿನ್ನ ಕರ್ಮವೇ ನಿನ್ನ ಗುರುತು. ಶರಣಾಗತಿ ಭಕ್ತನನ್ನು ನಾನು ಎಂದಿಗೂ ತ್ಯಜಿಸುವುದಿಲ್ಲ. ಕೃಷ್ಣಂ ವಂದೇ ಜಗದ್ಗುರು. ವಿಡಿಯೋ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.